ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಂದು ಮೊದಲನೇ ದಿನದ ಟ್ರಿಪ್ಪು ನಾನು ಹಾಕ್ತಾಯಿದ್ದೀನಿ. ನಾನು ಎರಡನೇ ದಿನದ ಟ್ರಿಪ್ಪು ನಿಮ್ಗೆ ಆಲ್ರೆಡಿ ನಾನು ಊಟಿ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದನ್ನೇ ಫಸ್ಟ್ ಆ್ಯಡ್ ಮಾಡಿದೆ ನಾನು. ಅದಾದಮೇಲೆ ಇದು ಮೊದಲನೇ ದಿನದ್ದು ಟೂರು, ಇದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಇಷ್ಟ ಆದರೆ ಇಷ್ಟ ಆಗ್ಬೋದು ಅಂತ. ನಾವು ಫಸ್ಟ್ ಜರ್ನಿ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಹೋಗ್ಬೇಕಾದ್ರೆ ನಮಗೆ ಬೆಳಿಗ್ಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅಲ್ಲಿ ಒಂದಗೆ ಮಲಾಯ್ ಟೀ ಅಂತ ಮಾರ್ತಾಯಿದ್ರು. ಏನು ಮಲಾಯ್ ಟೀ ಅಂತ ಎಲ್ಲ ಭಾಳ ಹೇಳ್ತಿರ್ತಾರೆ ನೋಡಿ, ಮಲೈ ಟೀ ಅಂತ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಮಾಡಿದೆ. ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅದೇನು ಟೀ ಒಂಥರ ಬೇರೆ ಎಲ್ಲ ಕೆನೆ ತೆಗೆದು ಹಾಕಿರ್ತಾರೆ. ಅದು ಮಾಮೂಲಿ ಹಾಲಿಂದ ಮಾಡಿದ್ದಾದರೆ ಚೆನ್ನಾಗಿರುತ್ತೇನೆ, ಇದು ಪಾಕೆಟ್ ಹಾಲು ಆಗಿರೋದ್ರಿಂದ ಒಂಥರ ಕೆನೆ ಸ್ಮೆಲ್ ಭಾಳ ಬರ್ತಾಯಿತ್ತು. ಹಾಗಾಗಿ ಇಷ್ಟ ಆಗಲಿಲ್ಲ. ಅದಾದಮೇಲೆ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರ ಹತ್ರ ಇರುತ್ತೆ ನೋಡಿ, ಅದಕ್ಕೆ ಬಂದ್ವಿ. ಅದು ಹತ್ರ ಇದೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅದಕ್ಕೆ ಬಂದ್ವಿ. ಇಲ್ಲಿ ಶಿವನ ದೇವಾಲಯ ಇದೆ. ಶಿವ ತುಂಬ ದೊಡ್ಡ ವಿಗ್ರಹ, ಅಂದರೆ ತುಂಬ ದೊಡ್ಡ ವಿಗ್ರಹ ಕಟ್ಟಿಬಿಟ್ಟಿದ್ದಾರೆ. ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತಾರಂತೆ. ಇದು ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತಂತೆ. ಹಂಗಾಗಿ ನಾನು ನೈಟ್ ಬರೋಕ್ಕಾಗಲಿಲ್ಲ, ನಾವು ಬೆಳಗ್ಗೆನೇ ಬಂದಿದ್ವಿ. ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಬಂದು ಇದು ಯಾವ್ಯಾವ ಟೈಮ್ನಾಗ ನೋಡಿದ್ರೆ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಿ ಇದು ಲೈಟ್ ಅರೇಂಜ್ಮೆಂಟು ಎಲ್ಲ ಲೈಟ್ನಿಂಗ್ ಎಲ್ಲ ತುಂಬ ಚೆಂದಿರುತ್ತಂತೆ. ಮತ್ತು ಒಟ್ಟು ನೈಟ್ ಚೆನ್ನಾಗಿರುತ್ತಂತೆ ಇದು. ಮತ್ತು ಬೆಳಗ್ಗೆ ಡೇ ಟೈಮ್ಗಿನ್ನ ನೈಟ್ ಟೈಮ್ ಚೆನ್ನಾಗಿರುತ್ತಂತೆ. ಅದಾದಮೇಲೆ ಇಲ್ಲಿ ಒಂದು ದೇವಸ್ಥಾನ ಇತ್ತು. ಇಲ್ಲಿ ಕೂಡ ಒಳಗೆ ದೇವಸ್ಥಾನ ಇತ್ತು. ಇಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು, ಯಾರು ಗಲಾಟೆ ಮಾಡಬಾರ್ದು, ಮೊಬೈಲ್ ಎಲ್ಲ ಆಫ್ ಮಾಡಬೇಕು. ಇವರು ಬೇರೆ ಎಲ್ಲ ನಮ್ಮ ದೇಶದವರಲ್ಲ, ನಮ್ಮ ಕರ್ನಾಟಕದವರಲ್ಲ. ಅಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮಾಡೋರು ಬೇರೆಯವರಿದ್ದರು. ಅಲ್ಲಿ ಏನಿದ್ರು ಒಳಗೆ ಹೋಗಿ ಪೂರ್ತಿ ಯಾರೇ ನೋಡಿರೋ ಕುಂತು ನಿಶ್ಶಬ್ದವಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ನಿಜವಾಗೂ ಭಾಳ ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ಕುಂತು ಧ್ಯಾನ ಮಾಡಿದರೆ ಏನೋ ಒಂಥರ ಮೈಂಡೆಲ್ಲ ರಿಲೀಫ್ ಅನ್ನಿಸ್ತು. ಯಾಕಂದರೆ ನಾವು ಮನೆಗೆ ಕುಂತು ಮಾಡೋಣ ಅಂತ ಎಷ್ಟು ಟ್ರೈ ಮಾಡ್ತಾ ಇರ್ತೀವಿ, ಮಾಡೋಕ್ಕಾಗೋದೇ ಇಲ್ಲ. ಎಲ್ಲನ ಬಂದರೆ ಒಬ್ಬರು ನೋಡಿ ಮಾಡ್ತಾಯಿದ್ರೆ ದೇವಸ್ಥಾನದಾಗೂ, ಅದರಲ್ಲೂ ದೇವಸ್ಥಾನದಲ್ಲಿ ಕುಂತು ಆ ಥರ ಧ್ಯಾನ ಮಾಡ್ತಾಯಿದ್ರೆ ಏನೋ ಒಂಥರ ಬೇರೆಯೇ ಒಂಥರ ಪಾಸಿಟಿವ್ ಎನರ್ಜಿ ಥರ ಬಂತು, ಚೆನ್ನಾಗಿತ್ತು. ಅದಾದಮೇಲೆ ಮೇಲೆ ಶಿವನ ವಿಗ್ರಹ ಇತ್ತಲ್ಲ, ಅಲ್ಲಿಗೆ ಬರೋಣ ಅಂತ ಬಂದ್ವಿ. ಇಲ್ಲೆಲ್ಲ ಬರೀ ಬಂಡೆ ಇರೋದ್ರಿಂದ ಮ್ಯಾಟೆಲ್ಲ ಹಾಸ್ಬಿಟ್ಟಿದ್ರು ತುಂಬ ಚೆನ್ನಾಗೆ. ಕಾಲೇನೋ ಸುಡ್ತಾಯಿದ್ದಿಲ್ಲ, ಅದ್ರ ಮೇಲೆಲ್ಲ ನೀರು ಹಾಕಿದ್ರು. ತುಂಬ ಬಿಸಿಲಿದ್ರೂ ಗಾಳಿ ತಣ್ಣಗೆ ಬರ್ತಾಯಿತ್ತು. ಯಾಕಂದರೆ ಇದು ಬೆಟ್ಟದ ಮೇಲೆ ಇರೋದ್ರಿಂದ ಚೆನ್ನಾಗಿ ಗಾಳಿ ಬರ್ತಾಯಿತ್ತು, ಚೆನ್ನಾಗಿತ್ತು. ಮತ್ತು ಅಲ್ಲಿ ರುದ್ರಾಕ್ಷಿ ಹಾರ ಅಂತೂ ಎಷ್ಟು ದಪ್ಪ ಅಂದರೆ ತುಂಬ, ಅವು ಸಣ್ಣ ರುದ್ರಾಕ್ಷಿನೇ, ಅವು ಒಂದೊಂದು ದಾರ ಮಾಡಿ ತುಂಬ ಸುತ್ತಿಬಿಟ್ಟು ಇಷ್ಟು ದಪ್ಪ, ಒಂದು ಭಾಳ ಅಂದರೆ ಭಾಳ ದಪ್ಪ ಮಾಡಿದರು. ಹಾರ ಥರ ಒಂದು 10 ಎಳೆ ಥರ ಮಾಡಿ ಹಾರ ಹಾಕಿದ್ರು, ಚೆನ್ನಾಗಿತ್ತು. ಹೊರಗೆಲ್ಲ ಅದಕ್ಕೆ ಪೂರ್ತಿ ಕವರು ಕಂಬಿನ ಇದೇನೇನಪ್ಪ ತ್ರಿಶೂಲದಿಂದಲೇ ಅದಕ್ಕೆ ಕಾಂಪೌಂಡ್ ಥರ ಮಾಡಿದರು, ಚೆನ್ನಾಗಿತ್ತು. ಒಂಥರ ತ್ರಿಶೂಲ ಎಲ್ಲ ಹಾಕಿ ನಾನು ಒಂದು ದೇವಸ್ಥಾನಕ್ಕೆ ಬಂದರೆ ಒಂದು ರೌಂಡ್ ಥರ ಹಾಕ್ತೀವಲ್ಲ, ಹಾಗೆ ಒಂದು ರೌಂಡ್ ಥರ ನಾನು ಹಾಕಿದೆ. ಎಲ್ಲೋದ್ರೂ ಈ ಥರ ಮ್ಯಾಟೇ ಇತ್ತು, ಕಾಲೇನು ಸುಡ್ತಾ ಇರಲಿಲ್ಲ. ಮತ್ತು ಗಾಳಿ ಕೂಡ ತಣ್ಣಗೆ ಬರ್ತಾ ಇತ್ತು, ಚೆನ್ನಾಗಿತ್ತು. ಭಾಳ ಜನ ಬಂದಿದ್ದರು. ಟೂರಿಸ್ಟ್ ಪ್ಲೇಸ್ ಅಂದರೆ ಸಾಕು, ತುಂಬ ಜನ ಬರ್ತಾ ಇರ್ತಾರಲ್ಲ, ಹಾಗೆ ತುಂಬ ಜನ ಕೂಡ ಬಂದಿದ್ದರು. ಎಲ್ಲರೂ ಫೋಟೋ ಹೊಡ್ಕೊಳ್ಳೋರು, ನಾವು ಫೋಟೋ ಹೊಡ್ಕೊತಿದ್ವಿ. ನಾನು ಫಸ್ಟ್ ಟೈಮ್ ನನ್ನ ಮಗ ಫೋಟೋ ಹೊಡಿತಾ ಇರೋದ್ರಿಂದ, ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನನಗೇನೋ ಒಂಥರ ಖುಷಿ. ನಾನು ಎಲ್ಲಿ ಹೋಗ್ತಾ ಇದ್ದೀನೋ, ನಾನು ಏನು ಮಾಡ್ತಾಯಿದ್ದೀನೋ ಅದನ್ನೇ ವಿಡಿಯೋ ನನ್ನನ್ನೇ ರೆಕಾರ್ಡ್ ಮಾಡ್ತಾಯಿದ್ದ. ಯಾವಾಗೂ ಎಲ್ಲ ನಾವು ಹೋದರೆ ನಾನಷ್ಟೇ ಬೇರೆದೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಿದ್ದೆ. ನನ್ನನ್ನು ನಾನು ಮಾಡ್ಕೊಳೋದೇ ಬಿಡ್ತಿದ್ದೆ. ಯಾಕಂದರೆ ನನ್ನನ್ನು ನಾನು ಮಾಡ್ಕೊಳಕ್ಕೆ ಬರ್ತಾಯಿದ್ದಿಲ್ಲ ನನಗೆ. ಹಂಗಾಗಿ ಬೇರೆದೆಲ್ಲ ಪೂರ್ತಿ ಸುತ್ತು ತೆಗಿತಿದ್ದೆ, ನಾನು ಬಿಡ್ತಿದ್ದೆ. ಆದರೆ ಇವತ್ತು ನನ್ನನ್ನೇ ನನ್ನ ಮಗ ತೆಗಿತಾ ಇದ್ದಾನೆ, ಸುತ್ತ ಬಿಡ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದೆ, ನನ್ನನ್ನು ತೆಗಿಬೇಡ, ಸುತ್ತ ಎಲ್ಲ ತೆಗಿ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಅಲ್ಲಿ ಹೋಟೆಲ್ ಇತ್ತು ಅವ್ರದ್ದೇ. ಹೋಟೆಲಲ್ಲಿ ಸ್ವಲ್ಪ ಮ್ಯೂಸಿಯಮ್ ಥರ ಮಾಡಿದ್ರು, ಎಕ್ಸಿಬಿಷನ್ ಥರ. ಅದಲ್ಲೇ ಏನಾದರೂ ಕೊಂಡ್ಕೊಳ್ಳೋದು, ಪರ್ಚೇಸಿಂಗ್ ಎಲ್ಲ ಇತ್ತು. ನಾವು ಏನು ಬೇಕೋ ಏನಾದರೂ ತಗೊಳ್ಳೋಣ ಅಂತ ನೋಡ್ತಾಯಿದ್ರೆ, ಅಂದರೆ ಎಲ್ಲ ತುಂಬ ಕಾಸ್ಟ್ಲಿ ಇದ್ದು, ಕಂಚಿಂದು ಮತ್ತು ಫುಡ್ ರೆಸಿಪಿ ಎಲ್ಲ ಇತ್ತು. ಆದರೆ ತುಂಬ ಕಾಸ್ಟ್ಲಿ ಎಲ್ಲ. 100 ರುಪೀಸು 200 ಯಾವುದೂ ಇದ್ದಿಲ್ಲ, ಎಲ್ಲ 500 ಮೇಲೆ ಇತ್ತು. ಹಂಗಾಗಿ ಬೇಡ ಬಿಡು ಅಂತ ನಾವು ಸುಮ್ಮನೆ ಬಂದು ಏನಾದ್ರು ತಿನ್ನೋಣ ಅಂತ ಈ ಕಡೆಗೆ ಬಂದ್ವಿ. ತಿನ್ನೋದು ಕೂಡ ತುಂಬ ಕಾಸ್ಟ್ಲಿನೇ ಇತ್ತು, ಸ್ವಲ್ಪ ಏನು ಜಾಸ್ತಿ ಕಡಿಮೆ ಏನಿದ್ದಿಲ್ಲ. ನನ್ನ ಮಗನು ಮತ್ತು ನಮ್ಮ ಮನೆಯವರು ಹೋದರು, ಏನು ಬೇಕೋ ಅದು ತಗೊಂಡು ಬಾ ನೀನೇನೆ ಅಂತ ಹೋದಿ. ನಾನು ಅದೆಲ್ಲ ಪೂರ್ತಿ ರೌಂಡ್ಸ್ ಬರೋದಕ್ಕೆ ಸಾಕಾಯಿತು. ನನ್ನ ಮಗ ಒಂದು ಜ್ಯೂಸ್ ತಂದುಕೊಟ್ಟ. ಅಮ್ಮ ಇದು 100 ರುಪೀಸ್, ಇದು ಲೆಮನ್ ಜ್ಯೂಸು, ಒಂದು ಡ್ರಾಪ್ ಕೂಡ ವೇಸ್ಟ್ ಮಾಡಬೇಡ, ಕುಡಿ ಅಂತ ಹೇಳಿ ತಂದು ಇಟ್ಟೋದ. ಇದು ಇಷ್ಟೇ ಒಂದು ಕಪ್ಪು 100 ರುಪೀಸ್ ಅಂತೆ ಅದು. ಅದಕ್ಕೋಸ್ಕರ ಒಂದು ಡ್ರಾಪ್ ಕೂಡ ವೇಸ್ಟ್ ಮಾಡಬೇಡ, ಇದು ಲೆಮನ್ ಜ್ಯೂಸ್, ಇದು ನಾವು ಯಾರು ಮಾಡೋಕ್ಕೆ ಬರೋದಿದ್ದು ಅಂತ ತಮಾಷೆ ಮಾಡ್ತಾಯಿದ್ದ. ಅದೇ ಥರ ಅಲ್ಲಿ ಅದೇ ಸ್ನ್ಯಾಕ್ಸ್ ಎಲ್ಲ ತಿಂದು ಊಟ ಮಾಡಿದೆ. ಯಾಕಂದರೆ ನನಗೆ ಎಲ್ಲೇ ಬೇರೆ ಕಡೆ ಹೋದರೆ
ಅಲ್ಲೇ ಊಟ ತಿನ್ನಲಿಕ್ಕೆ ಇಷ್ಟ ನನಗೆ. ಯಾಕಂದರೆ ಅಲ್ಲೇ ಊಟ, ಅಲ್ಲೇ ಫುಡ್ಡು ಬೇರೆ ಥರ ಇರುತ್ತೆ. ಯಾವಾಗಲೂ ನಾವು ನಮ್ಮ ಮನೆಯದೇ ಊಟ ಮಾಡಿರ್ತೀವಿ. ಬೇರೆ ಕಡೆ ಹೋದರೆ ಬೇರೆ ಥರ ಊಟ ತಿನ್ನಲಿಕ್ಕೆ ಇಷ್ಟ. ನಮ್ಮ ಮನೆಗೆ ನಮ್ಮ ಹುಡುಗರು ಅಂಥದ್ದೆಲ್ಲ ಬೇರೆದೆಲ್ಲ ಎಕ್ಸ್ಟ್ರಾ ತಿನ್ನೋಕ್ಕೆ ಹೋಗೋದಿಲ್ಲ. ಅವ್ರು ಏನು ತಿಂತಿರ್ತಾರೋ ಅವರು ಅದನ್ನೇ ತಿಂತಿರ್ತಾರೆ. ನಾನು ಹಂಗಲ್ಲ, ನಾನು ಬೇರೆ ಬೇರೆದು ಯಾವ್ಯಾವ ಊರಾಗ ಏನೇನು ಸಿಗುತ್ತೋ ಅದನ್ನು ಟೇಸ್ಟ್ ಮಾಡ್ಬೇಕಂದ್ರೆ ಇಷ್ಟ ನನಗೆ. ಹಂಗಾಗಿ ಅದನ್ನಲ್ಲೇ ಟೇಸ್ಟ್ ಮಾಡಿ ಅಲ್ಲಿದ್ದ ಮತ್ತೆ ನಾವು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಶ್ರೀರಂಗಪಟ್ಟಣಕ್ಕೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಯ್ತು. ಮತ್ತು ನನ್ನ ಮಗಳು ಅಲ್ಲಿ ಬೆಂಗಳೂರಲ್ಲಿ ಇದ್ಳು, ಅವಳನ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಇದು ಫ್ಯಾಮಿಲಿ ಸಮೇತ ನಾನು, ನನ್ನ ಮಗ, ನನ್ನ ಮಗಳು, ನಮ್ಮ ಮನೆಯವರು 4 ಜನನು ಟೂರ್ ಬಂದಿದ್ವಿ. ಚೆನ್ನಾಗಿತ್ತು. ಒಂಥರ ಫ್ಯಾಮಿಲಿ ಟೂರು ಬಂದರೆ ಎಷ್ಟೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ಯಾವಾಗಲೂ ನಾವು ಹೆಣ್ಮಕ್ಳು 4 ಗೋಡೆ ಮಧ್ಯೆನೇ ಕಾಲ ಕಳೀತಾ ಇರ್ತೀವಿ. ಆವಾಗ ಎಲ್ಲಾದರೂ ಹೊರಗೆ ಬಂದರೆ ಒಂಥರ ಮೈಂಡ್ ರಿಲೀಫ್ ಅನ್ನಿಸ್ತಿರ್ತೈತೆ. ಪ್ರಪಂಚ ಎಷ್ಟು ವಿಶಾಲವಾಗೈತಪ್ಪ, ಇಷ್ಟೊಂದು ಪ್ರಪಂಚ ನಾನು ನೋಡೇ ಇರಲಿಲ್ಲಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಟೆಂಪಲ್ಲು, ಅದರೊಳಗೆ ಹೋದ್ವಿ. ಅಲ್ಲಿ ದೇವಸ್ಥಾನದೊಳಗೆ ಅದು 7 ಅಡಿ ಸರ್ಪದ ಮೇಲೆ ಶ್ರೀರಂಗನಾಥ ಮಲಗಿರ್ತಾನಲ್ಲ, ಅದು ಪಾದ ನಮಗೆ ಸ್ವಲ್ಪ ಜಾಸ್ತಿ ಕಾಣೋದಿಲ್ಲ, ಮುಖ ಅಷ್ಟೇ ಕಾಣ್ತೈತೆ. ಯಾರಾದರೂ ಮುಖ ಕಾಣ್ತಿರ್ತದೆ, ಪಾದ ನೋಡಿನೇ ನಾವು ಬರಬೇಕಂತೆ. ಅದಕ್ಕೆ ಸ್ವಲ್ಪ ಆ ಕಡೆ ಕ್ರಾಸ್ ಆಗಿ ಬಗ್ಗಿ ನೋಡಿ ಬರಬೇಕು. ಅಲ್ಲಿ ಸಾಮಾನ್ಯ ಎಲ್ಲರೂ ಹೇಳ್ತಿರ್ತಾರೆ ಪಾದ ಹೋಗಿ ನೋಡಿ, ಪಾದ ಹೋಗಿ ನೋಡಿ ಅಂತ ಹೇಳ್ತಾನೆ ಇರ್ತಾರೆ ಪಾಪ ಅವರು. ಆದ್ರೂ ಮಿಸ್ ಆಗಿ ಬರಬಾರ್ದು, ಪಾದ ನೋಡಿ ಬಗ್ಗಿ ಕ್ರಾಸಾಗಿ ಪಾದ ನೋಡಿ ಬರಬೇಕು. ಅದಾದಮೇಲೆ ನಿಮಿಷಾಂಬ ಟೆಂಪಲಿಗೆ ಬಂದ್ವಿ. ಅಲ್ಲೇ ಸ್ವಲ್ಪ ದೂರ ಐತೆ. ಅಲ್ಲಿ ಕಾವೇರಿ ಉಗಮ ಸ್ಥಳ ಐತೆ. ಅಲ್ಲಿ ಕಾವೇರಿ ನದಿ ಹರಿತಾ ಇತ್ತು. ಅದು ನಮಗೆ ನೋಡಲಿಕ್ಕೆ ಸಾಯಂಕಾಲ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಇಲ್ಲಿ ಕಾಣಲಿಲ್ಲ ನಮಗೆ. ಸುಮ್ಮನೆ ನೀರು ಹರಿತಾ ಇತ್ತು. ಅಲ್ಲಿ ಹೋಗಿ ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಯಂಡು ಬಂದ್ವಿ. ಅಲ್ಲಿ ದೇವಸ್ಥಾನದೊಳಗೆ ಹೋದಾಗ ದೇವಸ್ಥಾನದ ಪ್ರಸಾದ ಕೊಟ್ಟರು ನಮಗೆ. ಸ್ವಲ್ಪ ಏನೋ ಒಂಥರ ದೇವಸ್ಥಾನದೊಳಗೆ ಹೋದರೆ ಪ್ರಸಾದ ಎಲ್ಲ ಸಿಕ್ಕರೆ ಏನೋ ಒಂಥರ ಅದ್ಭುತ ನಡೀತು ಅನ್ನೋಷ್ಟು ಫೀಲ್ ಅನ್ನಿಸ್ತಾ ಇರ್ತೈತೆ. ಇಲ್ಲಿ ದೇವಸ್ಥಾನದೊಳಗೆ ತರಕಾರಿ ಎಲ್ಲ ಇಟ್ಕೊಂಡಿದ್ರು. ಅದು ತುಂಬ ಚಿಕ್ಕ ಚಿಕ್ಕ ತರಕಾರಿಗಳು ಎಲ್ಲ ಎಷ್ಟು ನೀಟಾಗಿ ಜೋಡಿಸಿದ್ರು ಅಂದರೆ ಅಷ್ಟು ನೀಟಾಗಿ ಜೋಡಿಸಿದ್ರು. ಅದಕ್ಕೆ ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಂಡೆ. ಮತ್ತು ಅದೇ ಥರ ಅಲ್ಲಿ ಕೂಡ ನಾನು ಊಟ ಸಾಯಂಕಾಲ ಆಯಿತು. ಊಟ ಮಾಡಲಿಕ್ಕೆ ಅಂತ ಅಲ್ಲಿ ಏನು ಊಟ ಇರುತ್ತೋ ಬಸ್ಸಾರು ಮುದ್ದೆ ಇತ್ತು. ಅದಕ್ಕೆ ಅದೇ ಊಟನೇ ತಿಂದೆ. ನಮಗೇನು ಬಸ್ಸಾರು ರೆಗ್ಯುಲರಾಗಿ ನಾವು ತಿಂತಾ ಇರ್ತೀವಿ, ಆದ್ರೂ ಆ ಊರಿನ ಟೇಸ್ಟ್ ಬೇರೆ ಥರನೇ ಇರುತ್ತೆ. ನಾ ಮಾಡಿದ ಬಸ್ಸಾರಿಗೂ ಆ ಊರಿನ ಬಸ್ಸಾರು ಸ್ವಲ್ಪ ಟೇಸ್ಟ್ ಇರುತ್ತಲ್ಲ ಬೇರೆ ಥರ ಅಂತ ಅಲ್ಲಿ ತಗೊಂಡ್ವಿ. ಅದಾದಮೇಲೆ ನೈಟ್ ಹಾಲ್ಟ್ ಆಗೋಣ ಅಂತ ಮೈಸೂರಿಗೆ ಬಂದ್ವಿ. ಯಾಕಂದರೆ ಮೈಸೂರಲ್ಲಿ ಹಾಲ್ಟ್ ಆದರೆ ಮತ್ತು ಮೈಸೂರೆಲ್ಲ ಸುತ್ತಲಿಕ್ಕೆ ಈಸಿ ಆಗುತ್ತೆ ಅಂತ, ಮತ್ತು ದೂರ ಹಾಲ್ಟ್ ಆದರೆ ಮತ್ತು ಬರಲಿಕ್ಕೆ ಜರ್ನಿನೇ ಆಗುತ್ತೆ ಅಂತ ಮೈಸೂರಿಗೆ ಬಂದು ಹಾಲ್ಟ್ ಆದ್ವಿ. ಮೈಸೂರಲ್ಲಂತೂ ತುಂಬ ಕಾಸ್ಟ್ಲಿ ಇತ್ತು ರೂಮ್ ಬಾಡಿಗೆಗಳೆಲ್ಲ, ಲಾಡ್ಜ್ಗಳೆಲ್ಲ. ನಾವು ಒಂದೆರಡು ಕೇಳಿದ್ವಿ, ಅಲ್ಲಿ ತುಂಬ ಕಾಸ್ಟ್ಲಿ, 6,500 7,000 ಗಟ್ಟಲೆ ಎಲ್ಲ ಹೇಳಿದರು. ಹಂಗಾಗಿ ಅಷ್ಟೊಂದೆಲ್ಲ ಒನ್ ಡೇಗೆಲ್ಲ ಏನಕ್ಕೆ ಕೊಡೋದು ಅಂತ ಮತ್ತೆ ಹಂಗೆ ಕೇಳ್ಕೊಂಡು ಬರ್ಬೇಕಾದ್ರೆ ಯಾವುದೋ ಒಂದು 4,500 ಕೊಟ್ಟರು. ಅದಕ್ಕೆ ಬಂದು ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಲಾಡ್ಜ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿನೇ ಇರ್ತವೆ. ನಮ್ಮ ಕಡೆಗೆ ಇದ್ದಂಗೆಲ್ಲ ಇಲ್ಲಿ ಇರೋದಿಲ್ಲ. ಆದರೂ ತುಂಬ ಚೆನ್ನಾಗೇ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ಲೇಸ್ ಆಗಿತ್ತು. ನಮ್ಗೆ 4 ಮಂದಿಗೆ ಬೇಕಲ್ಲ, 4 ಮಂದಿಗೆ ಚೆನ್ನಾಗಿತ್ತು. ಅದಕ್ಕೆ ಅಲ್ಲಿ ಕೂಡ ಸ್ವಲ್ಪ ಒಂದೆರಡು ನಾವು ಎಲ್ಲ ರೂಮಲ್ಲಿ ಕೂತ್ಕೊಂಡು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಾನೆಲ್ಲ ವೀಡಿಯೋ ಮಾಡ್ಕೋಬೇಕಾದ್ರೆ ಅವರು ಮತ್ತೆ ಟ್ರಿಪ್ಪಿನ ಲೀಸ್ಟ್ ಹಾಕ್ತಾಯಿದ್ರು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ನೋಡಬೇಕು, ಜರ್ನಿ ಯಾವುದು, ಈಗ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಯಾವ್ದು ಬರುತ್ತೆ ಹತ್ತತ್ರ ಅಂತ ಆ ರೂಟ್ ಮ್ಯಾಪ್ ಹಾಕ್ಕೊಳ್ತಾ ಇದ್ರು. ರೂಟ್ ಮ್ಯಾಪ್ ಹಾಕ್ಕೊಂಡು ಮತ್ತು ಅಲ್ಲೇ ಹೋಟೆಲ್ ಹೋಗಿ ಊಟ ಮಾಡಿದ್ವಿ. ಊಟ ಮಾಡಿ ಮತ್ತು ಬೆಳಗ್ಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ರೆಡಿಯಾಗಿ ಬರ್ತಾಯಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಅಂತ ನನಗೆ ಎಷ್ಟೋ ವರ್ಷದ ತಪಸ್ಸಾಗ್ಬಿಟ್ಟಿತ್ತು, ಎಷ್ಟೋ ವರ್ಷದ ಕನಸಾಗ್ಬಿಟ್ಟಿತ್ತು. ನಾನು ಹೋಗಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ. ಅದು ಹೋಗೋಕ್ಕಾಗಿರಲಿಲ್ಲ, ಅದು ಈಡೇರಲಿಲ್ಲ. ಅದು ಇವತ್ತು ಈಡೇರ್ತಲ್ಲ. ತುಂಬ ಖುಷಿಯಾಗಿ ಬೆಳಗ್ಗೆ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಮೆಟ್ಲು ಮೇಲೆ ಬರ್ಬೋದು. ಅಂದರೆ ಮೆಟ್ಲು ಮೇಲೆ ಬರಬೇಕು ಅಂದರೆ ನಡ್ಕೊಂಡು 5-10 ಕಿಲೋಮೀಟ್ರು ಅಂತಂದ್ರು. ಪಕ್ಕ ಗೊತ್ತಿಲ್ಲ ನನಗೆ, ಸಾಮಾನ್ಯ 5-10 ಕಿಲೋಮೀಟ್ರ್ ಅಂತೂ ಅಂದಂಗಾಯಿತು. ಅದಕ್ಕೆ ಅಷ್ಟು ದೂರ ನಡ್ಕೊಂಡು ಬರ್ಲಿಕ್ಕೆ ಆಗುತ್ತೋ ಇಲ್ಲ ಅಂತ ನಾವು ಡೈರೆಕ್ಟ್ ಕಾರಲ್ಲೇ ಬಂದ್ವಿ. ಡೈರೆಕ್ಟ್ ಕಾರಲ್ಲಿ ಕೂಡ ಬರ್ಬೋದು ಮತ್ತು ಮೆಟ್ಲು ಮೇಲೆ ನಡ್ಕೊಂಡು ಕೂಡ ಬರ್ಬೋದು. ಯಾರಾದ್ರು ಅಂದ್ಕೊಂಡಿದ್ರೆ, ಏನಾದ್ರು ಬೇಡ್ಕೊಂಡಿದ್ರೆ ಅವರು ಮೆಟ್ಲು ಮೇಲೆ ನಡ್ಕೊಂಡು ಬರ್ತಾರೆ. ನಂದು ಅಷ್ಟೊಂದೇನು ಇದ್ದಿಲ್ಲ ನನಗೆ, ಹಂಗಾಗಿ ನಾವು ಕಾರಲ್ಲೇ ಡೈರೆಕ್ಟಾಗಿ ಬಂದ್ವಿ. ನಾನು ಮತ್ತು ಬೇರೆವೆಲ್ಲ ನಾವು ಕ್ಯಾಚ್ ಮಾಡಬೇಕಿತ್ತಲ್ಲ, ಹಾಗಾಗಿ ನಮಗೆ ಒಂದು ದಿನಕ್ಕೆ ಮೈಸೂರು ಕಂಪ್ಲೀಟ್ ಮಾಡಬೇಕಿತ್ತು. ಹಾಗಾಗಿ ನಾವು ಲೇಟ್ ಆಗುತ್ತೆ ಅಂತ ನಾವು ಕಾರಲ್ಲೇ ಬಂದ್ವಿ. ಕಾರಲ್ಲಿ ಬಂದು ಇಲ್ಲಿ ಮೈಸಾಸುರ ಅದೆಲ್ಲ ನೋಡ್ಕೊಂಡ್ಬಿಟ್ಟು ದೇವಸ್ಥಾನದೊಳಗೆ ಹೋಗಿ ಬಂದ್ವಿ. ದೇವಸ್ಥಾನದೊಳಗೆ ಫೋಟೋಗಳು ಹೆಂಗಿದ್ರು, ದೇವಸ್ಥಾನದೊಳಗೆ ಫೋಟೋ ಅಲೋ ಇಲ್ಲ, ಹೊರಗಷ್ಟೇ. ನನಗೆ ಹೋದಾಗ ದೇವ್ರ ಹತ್ರ ಹೂವು ಕೊಟ್ಟರು. ನನಗೆ ಹಂಗಾಗಿ ತುಂಬ ಅಂದರೆ ತುಂಬ ಏನೋ
ಪಾಸಿಟಿವ್ ವೈಬ್ಸೇ ಬಂದಂಗೆ ಅನ್ನಿಸ್ತು. ಯಾಕಂದರೆ ಅದ್ರಾಗೂ ಕಮಲ್ದ ಹೂವನೇ ಕೊಟ್ಟರು. ಯಾಕಂದರೆ ದೇವಸ್ಥಾನದಾಗೆ ಎಲ್ಲರಿಗೂ ಹೂವು ಕೊಡ್ತಾ ಇರಲಿಲ್ಲ, ಯಾರೋ ಒಬ್ರಿಗೆ ಮಾತ್ರ ಹೂವು ಕೊಡ್ತಾ ಇರೋರು ಅವರು. ನಾವು 4 ಮಂದಿಗೂ ನಮ್ಗೆ ಹೂವು ಸಿಗಲಿಲ್ಲ, ನನಗೆ ಮಾತ್ರ ಸಿಕ್ತು. ಹಂಗಾಗಿ ಎಲ್ಲ ಹೋದಾಗ ಏನೋ ಒಂದು ಹೂವು ಆಯಿತು, ಪ್ರಸಾದ ಆಯಿತು ಸಿಕ್ಕರೆ ಏನೋ ಒಂಥರ ನಮಗೆ ಬೇರೆ ಎನರ್ಜಿನೇ ಬಂದಂಗೆ ಆಗುತ್ತೆ. ನಾವೇನಾದರೂ ಅಂದ್ಕೊಂಡಿದ್ದು, ನಾವೇನಾದರೂ ನಾವು ಅಂದ್ಕೊಂಡು ಬಂದಿರ್ತೀವಲ್ಲ, ಅದು ಈಡೇರೋ ಮುನ್ಸೂಚನೆ ಏನಪ್ಪ ಅಂತ ಅನಿಸುತ್ತೆ. ಆ ಥರ ಪಾಸಿಟಿವ್ ವೈಬ್ಸ್ ಬಂತಾ ಇರುತ್ತೆ. ನನಗೂ ಅದೇ ಥರ ಇಲ್ಲಿಗೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು, ಆನಂದ ಅನ್ನಿಸ್ತು. ಅದೆಲ್ಲ ನೋಡ್ಕೊಂಡು ಆದಮೇಲೆ ಇಲ್ಲಿ ಬರ್ಬೇಕಾದ್ರೆ ನಂದಿ ಹಿಲ್ಸ್ ಇದೆ. ಅಲ್ಲಿ ನಂದಿ ಹಿಲ್ಸಲ್ಲಿ ಸ್ವಲ್ಪ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಿಂತ್ಕೊಂಡು ನೋಡಿದರೆ ಮೈಸೂರು ಪೂರ್ತಿ ಕಾಣ್ತಾ ಇರುತ್ತೆ ಅಂತ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದರು. ಹಾಗೆ ನಾನು ನಿಂತ್ಕೊಂಡು ನೋಡಿದ್ರೆ ಅದರ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಕಾಣ್ತಾ ಇಲ್ಲ. ಅದು ನೀಟಾಗಿ ನೋಡ್ತಾ ಇದ್ದರೆ ನಾವು ನೀಟಾಗಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದರೆ ಮೈಸೂರು ಪೂರ್ತಿ ನೀಟಾಗಿ ಕಾಣ್ತಾ ಇತ್ತು. ಅದು ಏನೇ ಆಗಲಿ ನಾವು ಮೊಬೈಲಲ್ಲಿ ನೋಡೋದೇ ಒಂಥರ ಆಗುತ್ತೆ. ಲೈವಲ್ಲಿ ನಾವು ಕಣ್ಣಾರೆ ನೋಡಿದರೆ ಅದ್ರ ತೃಪ್ತಿನೇ ಬೇರೆ, ಅದರ ಆನಂದನೇ ಬೇರೆ, ಅದ್ರ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆಂದಿರುತ್ತೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಬಂದಂಗೆ ಆಗಿರುತ್ತೆ. ಯಾಕಂದರೆ ನಾವು 4 ಗೋಡೆ ಮಧ್ಯೆ ಇರ್ತೀವಲ್ಲ, ಯಾವಾಗಾದ್ರೂ ಹಿಂಗೆ ಹೊರಗೆ ಬಂದು ಸುತ್ತಾಡಿದರೆ ಏನೋ ಒಂಥರ ಬೇರೆ ಥರ ರಿಲೀಫ್ ಅನ್ನಿಸ್ತಾ ಇರುತ್ತೆ. ಮತ್ತು ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ನಾವೇನು ಅನ್ನೋದು ನಮಗೆ ಒಂದೊಂದು ಸರಿ ಗೊತ್ತಿರಲ್ಲ. ನಾವು ಬೇರೆ ಕಡೆ ಹೋದಾಗ ನಾವೇನು ಅನ್ನೋದು ನಮ್ಮ ಮನೆಯವರಿಗೆ ಗೊತ್ತಾಗುತ್ತೆ, ನಾವೇನು ಅನ್ನೋದು ನಮ್ಮ ಮಕ್ಳಿಗೆ ಗೊತ್ತಾಗುತ್ತೆ, ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ಏನು ಅನ್ನೋದು ಗೊತ್ತಾಗುತ್ತೆ. ಈ ಥರ ಫ್ಯಾಮಿಲಿ ಟ್ರಿಪ್ ಹೋದಾಗ ಒಬ್ಬರು ವ್ಯಾಲ್ಯೂ ಒಬ್ಬರಿಗೆ ಜಾಸ್ತಿ ಅನಿಸ್ತಾ ಇರುತ್ತೆ, ಒಬ್ಬರ ಬಗ್ಗೆ ಒಬ್ರಿಗೆ ಗೌರವ ಜಾಸ್ತಿ ಆಗುತ್ತೆ, ಒಬ್ಬರ ಬಗ್ಗೆ ಒಬ್ಬರಿಗೆ ಒಂಥರ ಫೀಲ್ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಒಂಥರ ಬೇರೆ ಥರನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮನೆಗಿದ್ದಾಗ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ, ಹೊರಗೆ ಬಂದಾಗ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ. ಮನೆಗಿದ್ದಾಗ ಸ್ವಲ್ಪ ಎಲ್ಲ ಒಂಥರ ಆರ್ಡ್ರ್ ಥರ ನಡೀತಾ ಇರುತ್ತೆ, ಹೊರಗೆ ಹೋದ್ಮೇಲೆ ಒಂಥರ ರಿಕ್ವೆಸ್ಟ್ ಥರ ನಡೀತಾ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದ್ಸರಿ ಹೊರಗೆ ಹೋಗಿ ಬಂದರೆ ಅದರದ್ದು ಮಜಾನೇ ಬೇರೆ ಇರುತ್ತೆ, ಅದ್ರದ್ದು ಟ್ರೀಟ್ಮೆಂಟೇ ಬೇರೆ ಇರುತ್ತೆ, ಅದ್ರದ್ದು ವ್ಯತ್ಯಾಸನೇ ಬೇರೆ ಇರುತ್ತೆ. ನೀವು ಬೇರೆ ಮೈಸೂರಿಗೆ ಬರಬೇಕು, ಬೆಂಗಳೂರಿಗೆ ಹೋಗಬೇಕು ಅಂತಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ಒನ್ ಡೇ ಎಲ್ಲರೂ ಬೇರೆ ಕಡೆ ಹೋಗಿ ಸ್ಟೇ ಆಗಿ ಬಂದ್ರೂ ಅದರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಲೆವೆಲ್ಗೆ ಹೋಗಿರುತ್ತೆ. ಅಲ್ಲಿಂದ ಜೂಗೆ ಬಂದ್ವಿ ನಾವು. ಮೈಸೂರು ಜೂ, ಮೃಗಾಲಯ ಎಲ್ಲರಿಗೂ ಗೊತ್ತಲ್ಲ ಸಾಮಾನ್ಯ. ಜೂ ಒಳಗೆ ಪ್ರಾಣಿಗಳು, ಅನಿಮಲ್ಸ್, ಇಲ್ಲೆಲ್ಲ ಥರದ ಅನಿಮಲ್ಸ್ ಕೂಡ ನೋಡ್ಬೋದು. ಅದು ಕೂಡ ನಾವು ನೋಡಿದ್ವಿ. ನಿನ್ನೆಲಾಗಲಿ ನಾನು ಸಫಾರಿ ಹೋಗಿದ್ದೆ, ಬಂಡೀಪುರ ಸಫಾರಿ, ಅದು ಕೂಡ ಹಾಕಿದ್ದೀನಿ ನಾನು. ಮತ್ತು ಊಟಿ ಎಲ್ಲ ಹಾಕಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ವಾಯ್ಸ್ ಕೂಡ ಬೇರೆ ಥರನೇ ಕೊಟ್ಟಿದ್ದೀನಿ ನಿಮಗೆ, ಅದು ಕೂಡ ಒಂದ್ಸರಿ ನೋಡಿದರೆ ಇಷ್ಟ ಆಗ್ಬೋದು. ಇಲ್ಲಿ ಅನಿಮಲ್ಸನ್ನು ಜೂ ಒಳಗೆ ಹಾಕಿರೋದು, 4 ಗೋಡೆ ಮಧ್ಯೆ ಇರೋದನ್ನು, ಪಂಜರದಲ್ಲಿರೋ ನೋಡ್ತಾ ಇರ್ತೀವಿ ನಾವು. ಅಲ್ಲಿ ಫ್ರೀಯಾಗೆ ಅವು ಕಾಡಿನ ರಾಜನ ಥರ ಫ್ರೀಯಾಗಿ ಅಡ್ಡಾಡ್ಕೊಂಡು ಹಾರಾಡ್ಕೊಂಡು ಖುಷಿಯಾಗಿ ಏನೇನು ಬೇಕೋ ಅದನ್ನು ತಿನ್ಕೊಂಡು ಇರೋ ಅಂಥ ಬಂಡೀಪುರ ಜೂ ಅಲ್ಲಿ ನೋಡಿದ್ವಿ. ಅವು ಕೂಡ ಚೆನ್ನಾಗಿದ್ದು. ಇಲ್ಲಿ ನೋಡೋದು ಒಂಥರ ಬೇರೆ ಥರ ಇರುತ್ತೆ, ಅಲ್ಲಿ ನೋಡೋದೇ ಒಂಥರ ಬೇರೆ ಥರ ಇರುತ್ತೆ. ತುಂಬ ಅನಿಮಲ್ಸ್ ಇದ್ದು, ಆದರೆ ಎಲ್ಲದನ್ನು ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗೋದಿಲ್ಲ. ಇದು ಸ್ನೇಕ್ಸ್ ಎಲ್ಲ ತುಂಬ ಇದ್ದು, ಅದು ಸ್ನೇಕ್ಸ್ ಹತ್ರ ಅಂತೂ ನಾನು ಹೋಗೋಕ್ಕೆ ಹೋಗಲಿಲ್ಲ. ನನಗಂತೂ ಸ್ನೇಕ್ಸ್ ಅಂದರೆ ಸ್ನೇಕ್ಸ್ಗೂ ಹಾಗೆ ಬರೋದಿಲ್ಲ, ತುಂಬ ಭಯ ನನಗೆ. ಹಂಗಾಗಿ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ನಾನು, ಆ ಕಡೆಗೆ ಹೋಗಲೇ ಇಲ್ಲ. ಅದನ್ನೆಲ್ಲ ನಾನು ರೆಕಾರ್ಡ್ ಕೂಡ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಅದಾದಮೇಲೆ ಸಾಯಂಕಾಲ ಆದಮೇಲೆ ಇಲ್ಲಿ ಮೈಸೂರಿಗೆ ಬಂದಮೇಲೆ ಸಾಯಂಕಾಲ ಅಂದರೆ ಕಂಪಲ್ಸರಿ ಬೃಂದಾವನ ಗಾರ್ಡನ್ಗೆ. ಇಲ್ಲಿ ಯಾವ್ದು ನೋಡಲಿಲ್ಲ ಅಂದರೂ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬಾರ್ದು. ಮತ್ತು ಇದು ಮತ್ತು ಅರಮನೆ ಮತ್ತು ಜೂ ಅವೆಲ್ಲ ಇರ್ತಾವಲ್ಲ, ಇವು ಮೇನ್ ಇವು ಇಂಪಾರ್ಟೆಂಟ್ ಇರೋವನ್ನ ನೋಡಲೇಬೇಕು. ನಾನು ಅರಮನೆನೂ ನೋಡಿದ್ದೀನಿ, ಅದರ ಅರಮನೆಯದು ಪೂರ್ತಿ ನಾನು ವೀಡಿಯೋ ಮಾಡ್ಕೊಂಡು ಹಾಕೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ. ಯಾಕಂದರೆ ಅಷ್ಟೊಂದು ಲೆಂತಿ ವೀಡಿಯೋ ಯಾರೂ ನೋಡ್ತಾ ಇಲ್ಲ, ಹಂಗಾಗಿ ನಾನು ಅದಕ್ಕೆ ಸ್ಟಾಪ್ ಮಾಡಿದೆ. ಇದು ಮ್ಯೂಸಿಯಮ್ ಒಂಥರ ಚೆನ್ನಾಗಿತ್ತು, ಬೇರೆ ಥರನೇ ಇತ್ತು, ಅದಕ್ಕೆ ಮ್ಯೂಸಿಯಮ್ಗೆ ಹೋಗಿರೋದನ್ನು ನಾನು ಹಾಕ್ತಾಯಿದ್ದೀನಿ, ಶೇರ್ ಮಾಡ್ತಾಯಿದ್ದೀನಿ. ಒಂಥರ ಜಾತ್ರೆ ಫೀಲ್ ಆಗ್ತಾಯಿದೆ ನಮಗೆ, ಜಾತ್ರೆ ಫೀಲ್ ಅನ್ನಿಸ್ತಾ ಇದೆ ನಮಗೆ. ಒಂಥರ ಹಳ್ಳಿಗೆಲ್ಲ ಜಾತ್ರೆ ಆಗ್ತಿರ್ತೈತಲ್ಲ, ಸೌಂಡು, ಬಬಲ್ ಗಮ್ಸ್ ಎಲ್ಲ ಬಿಡೋದು, ಮತ್ತು ಪಿ ಸೌಂಡ್ಗಳು, ಮತ್ತು ಚುರುಮುರಿ ಚಾಟ್ಸು, ಅದೆಲ್ಲ ಏನೋ ಒಂಥರ ಕಿರುಚುತ್ತಿರ್ತಾರೆ. ಒಂಥರ ಜನ ಫುಲ್ ರಶ್ ಇರ್ತೈತೆ, ಒಂಥರ ಚೆನ್ನಾಗಿರ್ತೈತೆ, ಏನೋ ಒಂಥರ ಭಾಳ ಒಂಥರ ಬೇರೆ ಥರನೇ ಅನಿಸುತ್ತೆ. ಅದ್ರಾಗೂ ಮೈಸೂರು ಅಂದರೆ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಇದು ಕ್ಲೀನ್ ಸಿಟಿ ಅಂತ ಹೇಳ್ತಾರಲ್ಲ, ಅಷ್ಟು ನೀಟ್ ಇರ್ತೈತೆ. ಬೇರೆ ಕಡೆ ಅಷ್ಟು ನೀಟ್ ಇಲ್ಲ ಅಂದರೂ ಈ ಮೈಸೂರಲ್ಲಿ ಮಾತ್ರ ತುಂಬ ಅಂದರೆ ತುಂಬ ನೀಟ್. ಎಲ್ಲಂದ್ರಲ್ಲಿ ಏನೂ ಹಾಕಂಗಿಲ್ಲ, ಎಲ್ಲಂದ್ರಲ್ಲೇ ಡಸ್ಟ್ ಇರಲ್ಲ, ಇದು ಹೊಗೆ ಇರಲ್ಲ, ಏನಿರಲ್ಲ, ಬಿಜಿ ರೋಡ್ ಇರೋದಿಲ್ಲ, ಏನಿಲ್ಲ, ಟ್ರಾಫಿಕ್ ಇರೋದಿಲ್ಲ, ತುಂಬ ಸಿಂಪಲ್ಲಾಗಿ ನೀಟಾಗಿರ್ತೈತೆ. ನಾನು ಒಳಗೆ ಹೋದ್ವಿ, ಟೋಕನ್ ಎಲ್ಲ ತಗೊಂಡು ಒಳಗೆ ಹೋದ್ವಿ. ಇಲ್ಲಿ ಕೂಡ ಬೋಟಿಂಗ್ ಎಲ್ಲ ಇರುತ್ತೆ. ನಾವು ಬೋಟಿಂಗ್ ಎಲ್ಲ ಆಡೋಕ್ಕೆ ಹೋಗಲಿಲ್ಲ, ನಾವು ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಮತ್ತು ಆ ಕಡೆಗೆಲ್ಲ ಹೋಗ್ಲಿಕ್ಕೆ ಅಂತ. ಮತ್ತು ಕಾರಂಜಿ ಎಲ್ಲ ನೋಡಬೇಕಲ್ಲ, ಸಾಯಂಕಾಲ ಆಯ್ತಂದರೆ ಕಾರಂಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೋಟಿಂಗ್ ಎಲ್ಲ ಊಟಿಯಲ್ಲಿ ಆಡಿದ್ವಿ ಅಂತ ನಾವು ಇಲ್ಲಿ ಬೋಟಿಂಗ್ ಎಲ್ಲ ಆಡ್ಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಎಲ್ಲ ಪಾರ್ಕ್ ಎಲ್ಲ ಗ್ರೌಂಡ್ ಎಲ್ಲ ಫುಲ್ಲು ಒಂದು ರೌಂಡ್ ಎಲ್ಲ ಹಾಕಿದ್ವಿ. ಇಲ್ಲಿ ಎಲ್ಲಿ ನೋಡಿರೋ
ನೀರಿನ ಕಾರಂಜಿ ಬರ್ತಾನೆ ಇರ್ತೈತೆ, ಚೆನ್ನಾಗಿರುತ್ತೆ. ಒಂಥರ ನೀರಿನ ಸೌಂಡು, ಜುಳು ಜುಳು ಅಂತ ಸೌಂಡು, ಮತ್ತು ನೇಚರ್ ಸೌಂಡು, ಮತ್ತು ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅನ್ನೋದು, ಮತ್ತು ಜನಗಳು ಸೌಂಡು, ಒಂಥರ ಏನೋ ಒಂಥರ ಮನಸ್ಸಿಗೆ ಒಂಥರ ಬೇರೆ ಥರನೇ ಗುಂಗಿ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಒಂಥರ ನಾವು ಈ ಥರ ಸೌಂಡ್ಗಳು, ಈ ಥರ ನೇಚರು, ಈ ಥರ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಯಾವಾಗ್ಲೂ ಒಂದೇ ಥರ ಬೇರೆ ಥರನೇ ಇರ್ತೀವಿ. ರೀಲ್ಸ್ ಎಲ್ಲ ಮಾಡ್ಲಿಕ್ಕಂತೂ ತುಂಬ ಚೆನ್ನಾಗೈತೆ. ಇಲ್ಲಂತೂ ಎಲ್ಲ ಆರಾಮ್ಗೆ ಅಲ್ಲಿ ಬೇಕಾದ್ರೂ ಯಾವ ಥರ ರೀಲ್ಸ್ ಬೇಕಾದ್ರೂ ಮಾಡ್ಕೋಬೋದಿತ್ತು. ಆದರೆ ನನಗೆ ಆ ಥರ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ನನಗೆ. ಹಂಗಾಗಿ ನಾನು ರೀಲ್ಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ವಿಡಿಯೋ ಮಾಡ್ಕೊಳೋದು ಅಷ್ಟೇ ಆಗಿರ್ತಿತ್ತು ನನಗೆ. ನೋಡಿ ಬೇರೆಯವರೆಲ್ಲ ರೀಲ್ಸ್ ಎಲ್ಲ ಮಾಡ್ತಿದ್ದೆ, ಯಾರ ಕೈಯಾಗ ನೋಡಿದ್ರು ಮೊಬೈಲು ಕ್ಯಾಮ್ರಾ, ಎಷ್ಟು ಫೋಟೋ ಅಂದರೆ ಅಷ್ಟು ಫೋಟೋ ಹೊಡ್ಕೊಳ್ತಾ ಇರೋರು ಜನಗಳು. ನಿಜವಾಗ್ಲೂ ಅವ್ರನ್ನ ನೋಡಿ ಫೋಟೋ ಹೊಡ್ಕೊಳೋದು, ಎಷ್ಟೆಷ್ಟು ಆ್ಯಂಗಲಲ್ಲಿ ಹೊಡ್ಕೊಳೋದು, ಏನೇನೋ ಹೊಡ್ಕೊಳೋದು. ನಾನು ನೋಡಿ ಅವ್ರು ಯಾವ ಥರ ಪೋಸ್ ಕೊಟ್ಟು ಹೊಡ್ಕೊಳ್ತಿದ್ರು ಅದೇ ಥರ ಪೋಸ್ ಕೊಟ್ಟು ನಾವು ಕೂಡ ಫೋಟೋ ಹೊಡ್ಕೊಳ್ತಾ ಇದ್ವಿ. ಚೆನ್ನಾಗಿರೋದು ಒಂಥರ ಜನಗಳು ಅಲ್ಲಿ. ನಿಜವಾಗ್ಲೂ ಬೇರೆದು ನೋಡಿ ಬೇರೆಯವ್ರು ಕಲಿತೀವಿ ಅಂತ ಅಲ್ಲ, ನಿಜವಾಗ್ಲೂ ಎಷ್ಟೋ ಜನಗಳು ನೋಡಿ ನಾವು ಕಲಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ 4 ಜನತಾಗೆ ಬೆರಿಬೇಕು, 4 ಜನತಾಗ ಮಾತಾಡಬೇಕು, 4 ಜನತಾಗ ಇರಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ. ಸುಮ್ಮನೆ ಒಳಗೆ ಕೂತ್ಕೊಂಡ್ರೆ ಏನೂ ಬರೋದಿಲ್ಲ ನನಗೆ. ಬೇರೆ ಕೆಲ್ಸಕ್ಕೆ ಹೋಗೋರು, ಜಾಬ್ಗೆ ಹೋಗೋರೆಲ್ಲ ಮಾಡ್ತಾನೆ ಇರ್ತಾರೆ ಬಿಡು, ಹೊರಗೆ ಹೋಗೋದು ಒಳಗೆ ಬರೋದು. ಅವ್ರು ಬೇರೆ ಜನಗಳನ್ನೆಲ್ಲ ಮೀಟ್ ಆಗ್ತಿರ್ತಾರೆ. ಆದರೆ ನಾವು ಹೌಸ್ ವೈಫ್ಗಳೆಲ್ಲ ಸಾಮಾನ್ಯ ಎಲ್ಲಿ ಮೀಟ್ ಆಗೋದಿಲ್ಲ. ಮನೆ ಒಳಗೆ ಅಷ್ಟೇ, ಮನೆ ಒಳಗೆ ಬೌಂಡ್ರಿ ಹಾಕ್ಕೊಂಡಿದ್ದಂಗೆ ಇದ್ದು ಬಿಡ್ತೀವಿ ಅಷ್ಟೇ, ಹೊರಗೆಲ್ಲಿ ಹೋಗೋದೇ ಇಲ್ಲ. ಚೆನ್ನಾಗಿತ್ತು ಒಂಥರ. ಇಲ್ಲಂತೂ ಮೈಸೂರು ಇದು ಕಾರಂಜಿ ಅಂತೂ ಮಸ್ತಿತ್ತು. ಆ ಕಡೆ ಅಲ್ಲೇ ನಮ್ಮ ಮನೆಯವ್ರು ಅಲ್ಲೇ ಟೈಮ್ ಆಗೈತೆ ಬಾ ಹೋಗೋಣ ಅಂತ ಕರಿತಾಯಿದ್ರು. ನಾನು ಎಲ್ಲ ಸುಮ್ಮನೆ ಒಂದು ರೌಂಡು ಫೋಟೋ ತಗೊಳ್ತೀನಿ, ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಕಾರಂಜಿ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಾರಂಜಿ ಪೂರ್ತಿ ನಿಮಗೆ ಅದೇ ಥರ ಹಾಡುಗಳನ್ನ ನಿಂಗೆ ಕೇಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿನ್ನೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಕಾಪಿ ರೈಟ್ ಅಂತ ಬಂತು. ಯಾಕೆ ಬಂತು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ, ಇದು ಹಾಡಿಗೆಲ್ಲ ನಾನು ಮ್ಯೂಸಿಕ್ಕನ್ನು ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡಿದ್ದೆ, ಅದಕ್ಕೋಸ್ಕರ ಕಾಪಿ ರೈಟ್ ಅಂತ ಬಂತು. ಯಾವುದೇ ಆಗಲಿ ಡೈರೆಕ್ಟಾಗಿ ಮ್ಯೂಸಿಕ್ ಅಪ್ಲೈ ಮಾಡಬಾರ್ದು. ಯೂಟ್ಯೂಬಲ್ಲಿ ಸಜೆಸ್ಟ್ ಮಾಡ್ತಾರಲ್ಲ ಆ ಮ್ಯೂಸಿಕ್ ಅಷ್ಟೇ ನಾವು ತಗೊಂಡು ಮಾಡಿದರೆ ಕಾಪಿ ರೈಟ್ ಅಂತ ಬರೋದಿಲ್ಲ. ನಾವು ಎಕ್ಸ್ಟ್ರಾ ಬೇರೆ ಹಾಡುಗಳೆಲ್ಲ ತಗೊಂಡು ಡೈರೆಕ್ಟಾಗಿ ಈ ಥರ ಮಾಡಿದರೆ ಕಾಪಿ ರೈಟ್ ಅಂತ ಬರ್ತವೆ. ಯೂಟ್ಯೂಬಲ್ಲಿನೇ ಅದೇ ಥರ ಹಾಡುಗಳು ಬಿಟ್ಟಿರ್ತಾರೆ, ಅವನ್ನ ಅವ್ರ ಮುಖಾಂತರನೇ ನಾವು ತಗೊಂಡು ಹಾಕಿದಾಗ ಮಾತ್ರ ಕಾಪಿ ರೈಟ್ ಬರೋಲ್ಲ. ಅದಕ್ಕೆ ಮತ್ತು ಕಾಪಿ ರೈಟ್ ಬಂತು ಅಂದರೆ ಮತ್ತೆ ಮುಂದೆಲ್ಲ ನಮಗೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಫ್ಯೂಚರಲ್ಲಿ ತೊಂದರೆ ಆಗೋದು ಬೇಡ ಅಂತ ನಾನು ಅದನ್ನು ಮತ್ತೆ ಡಿಲೀಟ್ ಮಾಡಿ ಈಗ ಹೊಸ್ದಾಗಿ ಮ್ಯೂಸಿಕ್ ಕೊಡ್ತಾಯಿದ್ದೀನಿ. ನಾನು ಹೆಂಗೂ ಈ ವಿಡಿಯೋ ಡಿಲೀಟ್ ಮಾಡಿರಲಿಲ್ಲ. ನಾನು ಎಡಿಟಿಂಗ್ ಆ್ಯಪಲ್ಲಿ ನನಗಿನ್ನೂ ವಿಡಿಯೋ ಹಂಗೆ ಇತ್ತು. ಹಂಗಾಗಿ ನಾನು ಮತ್ತೆ ಎಡಿಟ್ ಮಾಡಿ ಹಾಕ್ತೆ. ಯಾಕಂದರೆ ನಾವು ಕಷ್ಟಪಟ್ಟು 3 ದಿನ 4 ದಿನ ಟ್ರೈ ಮಾಡಿ ವಿಡಿಯೋ ಮಾಡಿರ್ತೀವಿ. ಯಾವುದೋ ಒಂದು ವಿಡಿಯೋ ಮಾಡ್ಬೇಕಂದ್ರೂ ಅವ್ರು ಯೂಟ್ಯೂಬರ್ಗೆ ಅಷ್ಟೇ ಗೊತ್ತು ಅದು ಎಷ್ಟು ಕಷ್ಟ ಇರುತ್ತೆ ಅಂತ. 3 ಡೇಸ್ 4 ಡೇಸ್ ಟೈಮ್ ತಗೊಂಡಿರುತ್ತೆ ಎಡಿಟಿಂಗ್ ಮಾಡೋದಕ್ಕೆ, ರೆಕಾರ್ಡಿಂಗ್ ಮಾಡೋದಕ್ಕೆ, ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ, ಎಲ್ಲದಕ್ಕೂ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಒಂದೇ ಸಾರಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ, ನಾನು ಯೂಟ್ಯೂಬ್ಗೆ ಅಪ್ಲೈ ಮಾಡಿದ ತಕ್ಷಣ ನಾನು ಎಡಿಟ್ ಮಾಡೋದಿಲ್ಲ, ಹಾಗೇ ಇಟ್ಕೊಂಡಿರ್ತೀನಿ ಒನ್ ಡೇ. ನಾನು ಏನಕ್ಕಾದ್ರೂ ಬರುತ್ತಲ್ಲ ಅಂತ. ಹಂಗಾಗಿ ಅದು ಒನ್ ಡೇ ಇರೋದ್ರಿಂದ ನನಗೆ ಇದು ನೆಕ್ಸ್ಟ್ ವೀಡಿಯೋ ಅಪ್ಲೈ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಅದಕ್ಕೆ ಯಾರೇ ಆದರೂ ಸ್ವಲ್ಪ ತಕ್ಷಣ ಎಡಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ಹಾಗೆ ಒಂದಿನ ಇಟ್ಕೊಂಡ್ರೆ ನಿಮಗೂ ಅನುಕೂಲ ಆಗ್ಬೋದು ನಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
ಟೂರ್ ಅನ್ನೋದು ಚಿಟಿಕೆ ಹೊಡೆಯೋದ್ರಲ್ಲಿ ಹೋಯ್ತು ಅನ್ನೋ ಥರಲ್ಲ, ಆ ಥರ ಚಿಟಿಕೆ ಹೊಡೆಯೋದ್ರಲ್ಲಿ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. 3 ಡೇಸ್ ಅನ್ನೋದು 3 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಯಿತು ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂಥರ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಅಂತ. ಮನೆಗೆ ಯಾವಾಗಲೂ ಇರ್ತೀವಿ, ಮನೆಗಿದ್ರಾಗ ಏನೋ ಒಂದು ರಿಸ್ಕ್ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಏನೋ ಒಂದು ಜಂಜಾಟ ಇರುತ್ತೆ. ಎಲ್ಲ ಸಮಸ್ಯೆನೂ ತಲೆ ಮೇಲೆ ಹಾಕ್ಕೊಂಡು ಕುಂತಿದ್ದೀವೇನೋ ಅಷ್ಟು ಫೀಲ್ ಆಗಿರುತ್ತೆ. ಆದರೆ ಇಲ್ಲಿ ಹೊರಗೆ ಬಂದೀವಿ ಅಂದರೆ ಮನೆಯ ಸಮಸ್ಯೆ ಯಾವುದೂ ಇರೋದಿಲ್ಲ, ನಮ್ಮ ಕಣ್ಣಿಗೆ ಯಾವುದೂ ಕಾಣ್ತಾ ಇರಲ್ಲ. ಕಲರ್ ಪ್ರಪಂಚ ಕಾಣ್ತಿರುತ್ತೆ, ಕಲರು ಮನಸ್ಸುಗಳು ಕಾಣ್ತಿರ್ತವೆ. ಹಾಗಾಗಿ ನಮಗೆ ಅದನ್ನ ನೋಡಿ ನಾವು ಕಲರ್ ಆಗಿರ್ತೀವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮೈಸೂರಿಗೆ ಬರಬೇಕು ಅಂತ ಇಲ್ಲ, ಅಲ್ಲೇ ಯಾವುದನ್ನ ದೇವಸ್ಥಾನಕ್ಕೆ ಹೋದ್ರೂ ಏನೋ ಒಂಥರ ಮೈಂಡ್ ರಿಲೀಫ್ ಅನ್ನಿಸ್ತಿರುತ್ತೆ. ಈ ವಿಡಿಯೋ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.